ಕ್ವಿಕ್ ಆಗಿ ಇದೊಂದು ನೋಡ್ಬಿಡೋಣ. ಒಂದು ದೃಶ್ಯ, ಆ ದೃಶ್ಯಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲ ನಿಮ್ಮ ಮುಂದೆ. गवाह है कि कांग्रेस परिवार के आगे एस निजलिंगप्पा और वीरेंद्र पाटिल जी जैसे नेताओं का अपमान कैसा किया गया था हर कर्नाटक के लोग जानते हैं. अब एक बार फिर कांग्रेस का एक विशेष परिवार के आगे कर्नाटका के एक और नेता का अपमान किया गया है. ऐसे श्रीमान मल्लिकार्जुन खड़गे जी का मैं बहुत सम्मान करता हूं. उन्होंने जनता की सेवा में अपने से जो कुछ भी हुआ करने का प्रयास किया है. लेकिन वे उस दिन मैं देखकर बहुत दुखी हो गया जब वीरेंद्र पाटिल अनावृत्ति ಬರ್ತಾ ಇದ್ರು, ಅವ್ರನ್ನ ರಿಪ್ಲೇಸ್ ಮಾಡುವಂತ ಪ್ರಶ್ನೆ ಬಂತು. ಯಡಿಯೂರಪ್ಪನವರು ಹುಷಾರಾಗಿದ್ದಾರಲ್ಲ, ಮತ್ತೆ ಯಡಿಯೂರಪ್ಪ ತೆಗೆದು ಮತ್ತೆ ಇನ್ನೊಬ್ಬರು ಲಿಂಗಾಯತರನ್ನ ಮಾಡಿದ್ರು ಬೊಮ್ಮಾಯಿ ಅವ್ರನ್ನ. ಅವ್ರ ಉದ್ದೇಶ ಬೇರೆಯವ್ರನ್ನ ಮಾಡಬೇಕಾಗಿತ್ತು. ಲಿಂಗಾಯತ ಸಮುದಾಯ ಸಿಡಿದೇಳುವಂತ ಶಬ್ದ ಪ್ರಶ್ನೆ ಬಂತು. ಬ್ಯಾಕ್ಲಾಶ್ ಆಗುತ್ತೆ, ನಮಗೆ ಇದು ತಿರುಗುಮಾನ ಆಗ್ತದೆ ಅಂತ ತಿಳ್ಕೊಂಡು ಅನಿವಾರ್ಯವಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಇದು ಜಗತ್ತಿಗೆ ಗೊತ್ತಿದೆ. ಯಡಿಯೂರಪ್ಪನವ್ರಿಗೆ ಕೊಟ್ಟಂತ ನೋವು, ಅವರ ಕಣ್ಣೀರು, ವಿಧಾನಸೌಧದಿಂದ ಗವರ್ನರ್ ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರಿಟ್ರಲ್ಲ, ನಡೆಸಲಿ. ಇವತ್ತು ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಿ, ಇವತ್ತು ನಾಳೆ ಬೆಳಗ್ಗೆ ಬೊಮ್ಮಾಯಿ ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಸ್ವೇರಿಂಗ್ ಮಾಡಿದ್ರೆ ಅವ್ರ ಮಾತಿಗೆ, ಅವರ ಮೋದಿಯವರ ನಮನಕ್ಕೆ, ಅವರ ಆತ್ಮೀಯತೆಗೆ ಅದು ಗೌರವ ಇರ್ತದೆ. ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವರ ರಾಜಕಾರಣ ಅವ್ರಿಗೇನು ಗೊತ್ತಿತ್ತು? ಮೋದಿ ಸಾಹೇಬ್ರದ್ದು ಲಿಪ್ ಸಿಂಪತಿ ಆಗಲಿ, ಬಿಜೆಪಿಯವ್ರ ಲಿಪ್ ಸಿಂಪತಿ ಏನು ಬೇಡ. ನಿಜಲಿಂಗಪ್ಪನವ್ರನ್ನ, ವೀರೇಂದ್ರ ಪಾಟೀಲ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಇವರು ರಾಜಕೀಯ ಬಂದೇ ಇರಲಿಲ್ಲ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನು ಛತ್ರಿ ಹಿಡಿಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು, ಯಾರಿಗೆ ಛತ್ರಿ ಹಿಡಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕ. ಸರ್, ವೆರಿ ಕ್ವಿಕ್ಲಿ ಗಂಗಾಧರ್ ಮೂರ್ತಿ ಅವರಿಂದನೇ ಶುರು ಮಾಡ್ಬಿಡೋಣ. ಸರ್, ಇನ್ನೊಂದು ಸರ್ಕಾರಿ ಸಮರ, ಶಂಭುಲಿಂಗನ್ ಗೌಡರು ಬಂದಿದ್ದಾರೆ, ಅವ್ರ ಹತ್ರನೂ ಮಾತಾಡಬೇಕು. ಗಂಗಾಧರ್ ಮೂರ್ತಿ ಅವರೇ, ಎಲ್ಲಿ ಅವಮಾನ ಆಯ್ತಾ? ಇಲ್ಲ, ಒಂದು ನೋಡಿ, ಈಗ ನ್ಯಾಷನಲ್ ಪಾರ್ಟಿಗಳು ಕೆಲವು ಸಂದರ್ಭದಲ್ಲಿ ರೀಜನಲ್ ಲೀಡರ್ಗಳನ್ನು ಕರ್ನಾಟಕನೇ ಅಂತಲ್ಲ, ಭಾಳ ಜನ ರೀಜನಲ್ ಲೀಡರ್ಗಳಿಗೆ ಅವಮಾನ ಆಗಿರ್ತಕ್ಕಂಥದ್ದು ಭಾಳ ಇದೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಕರ್ನಾಟಕಕ್ಕೆ ಬಂದು ಇಂಥ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಯಡಿಯೂರಪ್ಪನವ್ರನ್ನ ನಾವು ಇನ್ನೂ ಮೇಲಿಟ್ಟಿದ್ದೀವಿ, ಯಡಿಯೂರಪ್ಪನವ್ರನ್ನ ಹೀನಾಯವಾಗಿ ಕೆಳಗಿಳಿಸ್ಲಿಲ್ಲ, ಅವ್ರನ್ನ ಮನೆಗೆ ಕಳಿಸ್ಲಿಲ್ಲ, ಅವ್ರನ್ನ ಈಗೂ ಕೂಡ ಅವ್ರ ಮಗನ್ನ ಇಡಿ ಮತ್ತು CBI ಸುಳಿನಲ್ಲಿ ಸಿಗಿಸ್ಕೊಂಡಿಲ್ಲ ಅನ್ನೋದನ್ನು ಹೇಳೋಕ್ಕೋಸ್ಕರ ಕರ್ನಾಟಕದಲ್ಲಿ BJPಯಲ್ಲಿ ಯಾವ ನಾಯಕರು, ಈಗಿರ್ತಕ್ಕಂಥ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಯಾವ ನಾಯಕರಿಗೂ ಚುನಾವಣೆ ಫೇಸ್ ಮಾಡೋ ಫೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ಮತ್ತೆ ಪೂಸಲಾಯಿಸೋಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನು ಪ್ರಧಾನಮಂತ್ರಿ ಮೋದಿಯವರ ಬಾಯಲ್ಲಿ ಬರಬಾರ್ದು. ಇಲ್ಲಿ ಜಾತಿ ಸಮೀಕರಣದ ಒಂದು ಟಚ್ ಇದೆ. ಅದನ್ನೇ ಕೇಳಿ. ಈಗ ಕೇಳಿ, ಯಡಿಯೂರಪ್ಪನವ್ರನ್ನ ಯಾವಾಗಿಂದ ನೆನೆಸ್ಕೊಂತಿದ್ದಾರೆ? ಮೊನ್ನೆ 3 ದಿವಸದಿಂದ, ಹೌದಾ? ಅದಕ್ಕಿಂತ ಮುಂಚೆ ನಿಮಿಷ ಕೇಳಿ, ಭಾಳ ದೊಡ್ಡ ಸ್ಥಾನ ಅದು, ಗೊತ್ತದು ಕರ್ನಾಟಕದಲ್ಲಿ. ಯಡಿಯೂರಪ್ಪನವ್ರಿಗೂ ಗೊತ್ತು, ಮೋದಿಯವ್ರಿಗೂ ಗೊತ್ತು ಅದು ಎಂಥ ದೊಡ್ಡ ಸ್ಥಾನ ಅಂತೇಳಿ. ಯಡಿಯೂರಪ್ಪನವ್ರನ್ನ ಡೆಲ್ಲಿಗೆ ಹೋಗಿ ಮುಖ್ಯಮಂತ್ರಿ ಇದ್ದಾಗ 4-6 ಬಾರಿ ಭೇಟಿ ಕೇಳಿದಾಗ ಅವ್ರಿಗೆ ಭೇಟಿ ಕೊಡದಲ್ಲೇ ವಾಪಸ್ ಬಂದಿದ್ದ ದಿನಗಳು ಭಾಳ ಇದ್ದಾವೆ. ಅವ್ರನ್ನ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಯಾವ ರೀತಿ ನಡ್ಕೊಂಡ್ರು, ನಾವೇನು ಹೇಳಿದ್ದಲ್ಲ, ಯಡಿಯೂರಪ್ಪನವರು ಸ್ವತಃ ದುಃಖಿತರಾಗಿ ಹೋಗಿ ರಾಜೀನಾಮೆ ಕೊಟ್ಟು ಬಂದಂಥದ್ದು. ಅದಾದ ಮೇಲೆ ಅವ್ರನ್ನ ಯಾವ ರೀತಿ ನಡೆಸ್ಕೊಂತಿದ್ದಾರೆ ಅಂತಲೂ ಗೊತ್ತಿದೆ ಕರ್ನಾಟಕದ ಜನತೆಗೆ. ಈಗೇನಾಗಿದೆ, ಜೋಶಿಯವರ ವಿಚಾರ ಕರ್ನಾಟಕದಲ್ಲಿ ಬಂದಾದ ಸಂದರ್ಭದಲ್ಲಿ ಈಗ ಮತ್ತೆ ಯಡಿಯೂರಪ್ಪನವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಸ್ಟಾರ್ಟ್ ಆಗಿದೆ. ಯಡಿಯೂರಪ್ಪನವ್ರು ಬೇರೆ ವಿಧಾನಸೌಧದಲ್ಲಿ ನಾನು ಕೊನೆಯ ಭಾಷಣ ಅಂತ ಹೇಳಿದ ತಕ್ಷಣ 2 ದಿವಸಕ್ಕೆ ಏನು ಯಡಿಯೂರಪ್ಪನವ್ರನ್ನ ಆಡಿ ಹೊಗಳಿ ಮೋದಿಯವರು ಅದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಫಿಕ್ಸ್ ನಾನು ಹೇಳ್ತಾ ಇರೋದೇನು ಗೊತ್ತಾ, ಇದೇ ಮೋದಿಯವರು, ಅಮಿತ್ ಶಾ ಅವರು ಕಳೆದ 3 ವರ್ಷದಿಂದ ಬಂದು ಇದೇ ಯಡಿಯೂರಪ್ಪನವ್ರನ್ನ ಆಡಿ ಹೊಗಳಿದ್ರೆ ನಾವೇನು ಬೇಜಾರು ಮಾಡ್ಕೊಂತಿರಲಿಲ್ಲ. ದಾವಣಗೆರೆಯಲ್ಲಿ ಒಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗಲ್ಲಿ. ಏನು ಹೇಳ್ತಾರೆ? ಮೋದಿಯವರ ಮುಖದಿಂದ ಕರ್ನಾಟಕ ರಾಜ್ಯದ ಚುನಾವಣೆ ಆಗಲ್ಲ, ಲೋಕಲ್ ಲೀಡರ್ ನನ್ನಂತವನು ಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಯಡಿಯೂರಪ್ಪನವರು ಮತ್ತು ಮೋದಿಯವರ ಮಧ್ಯೆ, ಅಮಿತ್ ಶಾ ಅವರ ಮಧ್ಯೆ ದೊಡ್ಡ ಬಿರುಕಿದೆ ಅಂತ ಆಯಿತು. ಅವ್ರನ್ನ ಮೂಲೆಗೆ ತಳ್ಳಿಕ್ಕೋಸ್ಕರ ಈ ಟ್ರಂಪ್ ಕಾರ್ಡ್ಗಳನ್ನು ಉಪಯೋಗಿಸ್ತಿದ್ದಾರೆ. ಅದು ಖರ್ಗೆ ಅವ್ರಿಗೆ ಅವಮಾನ ಆಯಿತು, ವೀರೇಂದ್ರ ಪಾಟೀಲ್ ಅವ್ರಿಗೆ ಅವಮಾನ ಆಯಿತು. ನಿಮಗೆ ಯಾಕೆ ಬೇಕು? ಅವ್ರು ಕಾಂಗ್ರೆಸ್ ಅವ್ರು ಏನೋ ಅವಮಾನ ಮಾಡ್ಕೊಂತಾರೆ, ಅವ್ರು ಅನುಭವಿಸಿದ್ದಾರೆ. ನಿಮಗೆ ಯಾಕೆ ಬೇಕು? ಅದು ಈಗ ಯಾಕೆ ಜ್ಞಾಪಿಸ್ತಿದ್ದೀರಿ ನೀವು?
ಬೆಳಗಾಮಲ್ಲಿ ವೀರೇಂದ್ರ ಪಾಟೀಲು ಸರ್ ಯಾಕಂದ್ರೆ ಇವ್ರು ಯಡಿಯೂರಪ್ಪಂಗೆ ಅದೇ ರೀತಿ ಅವಮಾನ ಮಾಡಲಿಲ್ಲ ಸರ್. ಫ್ಲಾಶ್ ಲೈಟ್ ನಮನ ಇತ್ತು, ಹುಟ್ಟದಬ್ಬದ ದಿವಸ ವಿಮಾನ ನಿಲ್ದಾಣ ಮಾಡ್ಬಿಟ್ರು. ಅಲ್ಲ, ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ. ಅಪ್ಪಿತಪ್ಪಿನ 1 ವರ್ಷನೂ ಕೂಡ ಯಡಿಯೂರಪ್ಪನವರು 79, 78 ಜ್ಞಾಪಿಸ್ಲೇ ಇಲ್ಲ. 80ಕ್ಕೆ ಮಾತ್ರ ಜ್ಞಾಪಕ ಬಂದಿದೆ. 75 ಆಯ್ತು, ಇಳಿ ಅಂತ ಇಳಿದು ಬಾಲ್ವಂತ ಮಾಡಿ ಇಳಿಸಿದ್ರು. ಈ ಕರ್ನಾಟಕದಲ್ಲಿ ನಿಮಗೆ ಯಡಿಯೂರಪ್ಪನವ್ರು ಇಲ್ಲದೆ ಇದ್ದಿದ್ರೆ, ಅಮಿತ್ ಶಾ ಅಲ್ಲ ಮೋದಿ ಬಂದ್ರು ಈ ಕರ್ನಾಟಕ ಸರ್ಕಾರ ತರಕ್ ಆಗ್ತಿರ್ಲಿಲ್ಲ. ಅದು ಯಡಿಯೂರಪ್ಪನವ್ರ ಕೈಲಿ ಮಾತ್ರ ಸಾಧ್ಯ. ಹಾಗಾಗಿ ತಂದಂತ ಸರ್ಕಾರನ ಇವ್ರು ಕಿತ್ಕೊಳಕ್ ಅವ್ರ ಯಾರು? ಅವ್ರ ಕೈಲಿ ಮಾಡ್ಬೇಕಲ್ಲವಾ? ರಮೇಶ್ ಬಾಬು ಅವರೇ, ಇಲ್ಲಿ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇದೆ, 10 ರೀತಿಯ ರಾಜಕೀಯ ಸಂದೇಶ ಇದೆ. ನಿನ್ನೆ ಬಹಳ ಕ್ವಿಕ್ ಆಗಿ ಬಹಳ ಬ್ರೀಫ್ ಆಗಿ ಇದನ್ನ ಚರ್ಚೆ ಮಾಡಿದ್ವಿ, ನಾವು ಮುಂದುವರ್ಸೋಣ ಅಂತ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳಿದ ಮಾತು ನಾನು ಎಂಡಾಸ್ ಮಾಡ್ತೀನಿ. ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಪೊಲಿಟಿಕ್ಸಲ್ಲಿದ್ದಾಗ ಅಥವಾ ರಾಜಕಾರಣದಲ್ಲಿದ್ದಾಗ ಇವರು ರಾಜಕಾರಣಕ್ಕೆ ಬಂದಿರಲಿಲ್ಲ. ಮೋದಿರವರು ಚಪ್ಪಲಕ್ಕೆ ಮಾತಾಡೋದನ್ನ ರಾಷ್ಟ್ರೀಯ ನಾಯಕರಿಗೂ ಬಿಡಬೇಕು. ಇವತ್ತು ಅವ್ರು ಕರ್ನಾಟಕದ್ದೇ ಮಾತಾಡೋದಾದರೆ ಲೋಕಶಕ್ತಿ ಮಾಡಿಕೊಂಡು BJP ಸವಾಸ ಮಾಡಿದಂಥ ರಾಮಕೃಷ್ಣ ಹೆಗ್ಡೆಯನ್ನು ವ್ಯವಸ್ಥಿತವಾಗಿ ಮುಗಿಸಿದ್ರು. LG ಅವನವ್ರನ್ನ BJPಗೆ ಸೇರಿಸ್ಕೊಂಡು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಮುಗಿಸಿದ್ರು. ಪ್ರೊಫೆಸರ್ ವೆಂಕಟೇಗೌಡರನ್ನ BJPಗೆ ಸೇರಿಸ್ಕೊಂಡು ವ್ಯವಸ್ಥಿತವಾಗಿ ಮುಗಿಸಿದ್ರು. ಇತ್ತೀಚೆಗೆ SM ಕೃಷ್ಣ ಸನ್ಮಾನ್ಯ S ಬಂಗಾರಪ್ಪನವ್ರನ್ನ BJPಗೆ ಸೇರಿಸ್ಕೊಂಡು ವ್ಯವಸ್ಥಿತವಾಗಿ ಮುಗಿಸಿದ್ರು. ಇತ್ತೀಚಿನ ಲೇಟೆಸ್ಟ್ ಸ್ಕೇಪ್ ಗೋಟು ಬಲಿಪಶು ಸನ್ಮಾನ್ಯ SM ಕೃಷ್ಣರವರು. ಪಾಪ ಇವರು ದೇಶದ ರಾಜಕಾರಣ ಎಲ್ಲ ಮಾತಾಡೋಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ರಾಜಕೀಯ ಇತಿಹಾಸದಲ್ಲಿ ಭಾಳ ಹಿಂದಿಂದೆಲ್ಲ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂದರೆ ಈಸ್ ಎ ಮಾಸ್ ಲೀಡರ್ ಅಂತ ಒಪ್ಕೊಂಡಿರೋರಲ್ಲಿ ನಾನು ಒಬ್ಬ. ಯಡಿಯೂರಪ್ಪನವ್ರನ್ನ ಈ ರಾಜ್ಯದ ಮಾಸ್ ಲೀಡರ್ ಅಂತ ಒಪ್ಕೊಂಡಿರ್ತಕ್ಕಂಥವ್ರಲ್ಲಿ ನಾನು ಒಬ್ಬ. ಆದರೆ ಅವರು 2 ಕರಾಳ ದಿನಗಳನ್ನ ಅವರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಜುಲೈ 26, 2021 ಅವರೇನು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಕಣ್ಣಲ್ಲಿ ನೀರು ಹಾಕ್ಕೊಂಡು. ಅದು ಈ ರಾಜ್ಯದ ಇತಿಹಾಸದಲ್ಲಿ ಉಳಿದೋಗಿದೆ. ಅದಕ್ಕೆ ಮೋದಿಯವರಿಗೆ ಇವತ್ತಿನವರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. 2ನೇದು ಫೆಬ್ರವರಿ 24 ಮೊನ್ನೆ ಕಳೆದ ಸೆಷನ್ನಲ್ಲಿ ವಿದಾಯ ಭಾಷಣವನ್ನು ಮಾಡಿ ಅವರು ಭಾಳ ನೋವಿನಿಂದ ನಾನಿನ್ನು ಈ ಕರ್ನಾಟಕದ ವಿಧಾನಸಭೆಗೆ ಮತ್ತೆ ಬರೋದಿಲ್ಲ ಅಂತೇಳಿ ಅವ್ರು ಡಿಕ್ಲೇರ್ ಮಾಡಿಕೊಂಡ್ರು. ಆ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಕಾರಣ ಸನ್ಮಾನ್ಯ ಮೋದಿರವರು. ಡಿಕ್ಲೇರ್ ಮಾಡ್ಕೊಂಡಾದ್ಮೇಲೆ ಶಿವಮೊಗ್ಗದಲ್ಲಿ ಬಂದು ಪಾಪ ಅವರಿಗೆ ಹಾರ ಹಾಕ್ತಾರೆ, ಪೇಟ ಇಕ್ತಾರೆ. ಈ ಪ್ರೀತಿ ಗೌರವವನ್ನು ಕಳೆದ 6 ತಿಂಗಳಿಂದ ನವಂಬರಿಂದ ಸುಮಾರು 6 ಸಲ ನೀವು ಕರ್ನಾಟಕಕ್ಕೆ ಬಂದಿದ್ದೀರಾ. ಮುಂಚೆ ಯಾಕೆ ತೋರಿಸ್ಲಿಲ್ಲ? ಯಡಿಯೂರಪ್ಪರಿಗೆ ಹೇಳ್ಬೇಕಾಯ್ತಲ್ಲ, ನೀವು ವಿದಾಯ ಭಾಷಣ ಮಾಡಬೇಡಿ, ನೆಕ್ಸ್ಟ್ ನೀವೇ CM, ನಿಮ್ಮ CM ಮಾಡ್ತೀನಿ ಅಂತ ಹೇಳ್ಬೇಕು. 75 ವರ್ಷದ ರೂಲ್ ಇದೆಯಲ್ಲ ಸರ್, ಏಜ್ ರೂಲ್. ಹೌದಾ? ಕೇರಳದಲ್ಲಿ ನಿಮ್ಮ ಮೆಟ್ರೋ ಮ್ಯಾನ್ ಯಾಕೆ ಅಪ್ಲಿಕಬಲ್ ಅಲ್ಲ? ಅದು 80 ವರ್ಷದವ್ರು ಮಾಡಿದ್ರು. ಕೇರಳ ಚುನಾವಣೆಯಲ್ಲಿ ತಗೊಂಡು CM ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋರು 82 ವರ್ಷದವ್ರನ್ನ, 82 ವರ್ಷ ಮೆಟ್ರೋ ಮ್ಯಾನ್ ಶ್ರೀಧರನ್ನು. ಮತ್ತೆ ಯಡಿಯೂರಪ್ಪರಿಗೆ ಯಾಕದು ರೂಲು? ಹಿಂಗ್ ಯೋಚನೆ ಮಾಡ್ಬೋದಾ? ಅಲ್ಲಿ ಹೆಂಗಿದ್ರು ಬರಲ್ಲ ಅಧಿಕಾರಕ್ಕೆ ಅಂತ ಘೋಷಣೆ ಮಾಡ್ಬಿಟ್ರು ಅಂತ ಹಿಂಗೂ ಮಾಡ್ಬೋದಾ? ಕರೆಕ್ಟ್, ಯು ಆರ್ ರೈಟ್. ಅಲ್ಲಿ ಹಂಗೆ ಯೋಚನೆ ಮಾಡಿದ್ಮೇಲೆ ಇಲ್ಲಿ ಹೆಂಗು ವಿದಾಯ ಭಾಷಣ ಮಾಡಿದ್ದಾರೆ ಯಡಿಯೂರಪ್ಪರು, ಇನ್ನು ನಿಮ್ಗೆ ಅವಕಾಶ ಇಲ್ಲ, ನಿಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊತೀವಿ, ನಾವು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರೋ ಅಂತಲ್ಲಿ ಉಪಯೋಗಿಸ್ಕೋಬೋದಲ್ಲ. ಇಲ್ಲಿ ಹಿಂಗೂ ಯೋಚನೆ ಮಾಡ್ಬೋದಲ್ಲ. ಹಿಂಗೆ ಯೋಚನೆ ಮಾಡ್ದೇನು, ಅದೇ ವಾಸ್ತವ. ಮೋದಿರವರು ಆಯಾ ಕಾಲಕ್ಕೆ ಘಟ್ಟಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾತಾಡಬೇಕು ಚೆನ್ನಾಗಿ ಕಲ್ತಿದ್ದಾರೆ. ಇವತ್ತು ಭಾಳ ಪಾಪ ನಮ್ಮ ಸೋನಿಯಾ ಗಾಂಧಿರವರು ಶಿ ಈಸ್ ಎ ಕ್ಯಾನ್ಸರ್ ಪೇಷೆಂಟು. ಬಿಸಿಲಲ್ಲಿ ಅವ್ರು ಕೊಡೆ ಇಟ್ಕೊಂಡ್ರೆ ಅವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡ್ತಿರಲ್ಲ. LK ಆದ್ವಾನಿರೋರ್ನ, ಮುರಳಿ ಮನೋಹರ್ ಜೋಶಿರವ್ರನ್ನ ನೀವು ಹೆಂಗ್ ನೆನೆಸ್ಕೊಂಡು ಮನೆಗೆ ಕಳಿಸಿದಿರಂತ ದೇಶ ಕಂಡಿಲ್ವಾ ಸರ್? ಪ್ರಾಬ್ಲಮ್ ಏನಂದ್ರೆ ಸರ್, ಮೋದಿ ಅವ್ರ ಹೇಳಿಕೆನಲ್ಲಿ ಗಮನಿಸಬೇಕಾಗಿರುವಂತದ್ದು ಅವ್ರು ಸೋನಿಯಾ ಗಾಂಧಿಗೆ ಛತ್ರಿ ಹಿಡಿದಿದ್ದೀರಾ ಅನ್ನೋದಲ್ಲ ಅವ್ರು ಮಾತಾಡ್ತಿರೋದು. ಖರ್ಗೆ ಅವ್ರಿಗೆ ಹಿಡಿಲಿಲ್ಲ ಅನ್ನೋದಲ್ಲ. ಅಂದ್ರೆ ಅಲ್ಲೂ ಕೂಡ ಪ್ರಾಧಾನ್ಯತೆ, ಪ್ರಾಮುಖ್ಯತೆ, ಒಂದು ಆದ್ಯತೆ ಎಲ್ಲ ಸಿಗೋದು ಗಾಂಧಿ ಪರಿವಾರಕ್ಕೆ. ಮೋದಿರವರಿಗಿನ್ನ ಚೆನ್ನಾಗಿ ನಾವು ಮಾತಾಡೋದು ಕಲ್ತಿದೀವಿ. ನಿಮ್ಮ ಈ ಕಳ್ಳ ಆಟದ ಮಾತುಗಳು ಬೇಡ. ನೀವು ನಿಮ್ಮನ್ನು ನೋಡ್ಕೊಳ್ಳಿ. ಫಸ್ಟ್ ಈ ದೇಶ ಜನಕ್ಕೆ ಉತ್ತರ ಕೊಡಿ. ಪಾರ್ಟಿ ಕಡ್ದಂಥ LK ಆದ್ವಾನಿನ ಏನು ಮಾಡಿದ್ದೀರಾ, ಮುರಳಿ ಮನೋಹರ್ ಜೋಶಿನ ಏನು ಮಾಡಿದ್ದೀರಾ, ಹೆಂಗ್ ನಡೆಸ್ಕೊತಾ ಇದ್ದೀರಾ, ಅದಕ್ಕೆ ಉತ್ತರ ಕೊಡಿ. ಆಮೇಲೆ ಬೇರೆ ಪಕ್ಷದ ಮಾತಾಡಿ. ಮೋಹನ್ ಏನ್ ಗೊತ್ತಾ, ಒಂದೇ ಉತ್ತರಕ್ಕೆ ಸಮಯ ಇರೋದು. ಅದಾದ್ಮೇಲೆ ನಾನು ಶಂಭುಲಿಂಗನಗೌಡರು ನಾನು ಉತ್ತರ ಕೊಡ್ಲೇಬೇಕು. ತುಂಬಾ ಅಲಿಗೇಷನ್ಸ್ ಬಂದಿದೆ ನೋಡಿ. ಗಂಗಾಧರ್ ಮೂರ್ತಿ ಅವರು, ನಾನು 2 ವಿಚಾರ, ಒಂದು ಲಿಂಗಾಯತರ ಪ್ರಶ್ನೆ ಇದರಲ್ಲಿ, ಒಂದು ದಲಿತರ ಪ್ರಶ್ನೆ ಇದ್ದಿರೋದು. ಬ್ಲಾಂಕ್ ಸ್ಟ್ರೈಟ್ ಆ ವಿಚಾರದಲ್ಲಿ ಅವ್ರಿಗೆ ಇನ್ನೂ 2 ಮೋದಿ ಅವ್ರು ಕೇಳಿದಂತೆ 2 ಪ್ರಶ್ನೆಗೆ ಇನ್ನೂ ಉತ್ತರ ಕೊಡೋಕೆ ಅವ್ರ ಕೈಲಿ ಆಗೇ ಇಲ್ಲ. ವೀರೇಂದ್ರ ಪಾಟೀಲ್ರು ಆ ಕಾಲದಲ್ಲಿ ಹತ್ತತ್ರ ಐ ಥಿಂಕ್ 172 ಸೀಟ್ಸ್ ಕಾಂಗ್ರೆಸ್ಗೆ ಬಂದಿದ್ದು. ಆ ರೀತಿ ಒಂದು ಮ್ಯಾಸಿವ್ ಮೆಜಾರಿಟಿ ತಂದ್ಕಟ್ಟವ್ರನ್ನ ನೀವು 1.5 ವರ್ಷದಲ್ಲೇ ಕೆಳಗಿಳಿಸ್ತೀರಾ ಅಂತಂದ್ರೆ ಏನು ಕಾರಣ? ಇವ್ರು ಸುಳ್ಳು ಹೇಳೋದೀಗ ಏನು ಹೆಲ್ತ್ ರೀಸನ್ ಇತ್ತು ಅಂತ ಹೇಳ್ಬಿಟ್ಟು ಆಯ್ತಲ್ಲ. ನೆಕ್ಸ್ಟ್ ನಿಜಲಿಂಗಪ್ಪನವ್ರು ಏನಕ್ಕೆ ಇಳಿಸಿದ್ರಿ, ಅದಕ್ಕೂ ಉತ್ತರ ಇಲ್ಲ ಅವ್ರ ಹತ್ರ. ತಿರ್ಗಾ ಇದೇ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು 2013ವರೆಗೂ ಪಾರ್ಟಿ ಕಟ್ಟಿದವರು ಕಾಂಗ್ರೆಸ್ನ ಸ್ಟೇಟಲ್ಲಿ, ಅವ್ರನ್ನ ಸೈಲೆಂಟಾಗಿ ಮುಗಿಸ್ಬಿಟ್ರು. ಹಂಗೇನೇನೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು CM ಆಗ್ಬಿಟ್ರು. ಮೊನ್ನೆ ಪರಮೇಶ್ವರ್ ಹೇಳ್ತಾ ಇದ್ರು 10 ಜನ CM ಕ್ಯಾಂಡಿಡೇಟ್ ಇದ್ದಾರೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಡಜನ್ನು. ತಿರ್ಗಾ ಆಮೇಲೆ ದಲಿತರ ವಿಚಾರಕ್ಕೆ ಅಂತ ಬಂದ್ರೆ ಮತ್ತೊಂದು ತಗೊಂಡ್ರೆ ನೀವು ಅಂಬೇಡ್ಕರ್ನೇ ಮುಗಿಸ್ದವ್ರು ಇವ್ರು. ಆಗ ಮೊನ್ನೆ ಅಲ್ಲ, ಅವ್ರ ಎದುರುಗಡೆನೇ ಇವ್ರು ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಸೋಲಿಸಿದವ್ರು ಇವರು. ಅವ್ರು ಕೇಳಿದ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ. ಅವ್ರು ಯಾವುದೋ ಎಕನಾಮಿಕ್ ಅಫೇರ್ಸ್ ರಿಸರ್ಚ್ ಅಂತ ಕೊಟ್ಬಿಟ್ರು ಅವ್ರಿಗೆ.
ಅವರೇ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ ಸಂವಿಧಾನದ ಹಲವು ಆಶಯಗಳು ನನ್ನ ಪರ್ಮಿಷನ್ ಕೇಳ್ದಿರಾ ಅಥವಾ ನನ್ನ ಆಶಯದ ವಿರುದ್ಧವಾಗಿ ಕೆಲವೊಂದು ಕ್ಲಾಸ್ಗಳು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಅವಾಗ ಕಾಂಗ್ರೆಸ್ ಅವ್ರು ಏನೋ ಮಾತಾಡಲೇ ಇಲ್ಲ. ಇನ್ಫ್ಯಾಕ್ಟ್ ಸೀತಾರಾಮ್ ಕೇಸರಿ ಅವ್ರ ಬಗ್ಗೆ ಅವ್ರು ಏನೋ ಮಾತಾಡೋದೇ ಇಲ್ಲ, ಅವರು ಮುಗಿಸ್ಬಿಟ್ರು ಹಂಗೆ ಸೈಲೆಂಟ್ ಆಗಿ. ತಿರ್ಗಾ ಇವ್ರೇನು ಕಡಿಮೆನಾ JDSನವರು? SR ಬೊಮ್ಮಾಯಿನ ಇದೇ ಗವರ್ನರ್ ಮನೆ ಮುಂದೆ MLAಗಳನ್ನ ಪೆರೇಡ್ ಮಾಡಿಸ್ಬಿಟ್ಟು ದೇವೇಗೌಡರ ಕೆಳಗಿಳಿಸಿರಲ್ಲ ಲಿಂಗಾಯತರ ನಾಯಕನ, ಅವಾಗ ನೆನಪಾಗ್ಲಿಲ್ವಾ? ತಿರ್ಗಾ ಆಮೇಲೆ ಯಡಿಯೂರಪ್ಪನವ್ರ ಕೈಲಿ 2008ರಲ್ಲಿ ಅಧಿಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ದುಡಿಸ್ಕೊಂಡ್ಬಿಟ್ಟು ಅಧಿಕಾರ ಕೊಟ್ರ, ಅವತ್ತು ಕಣ್ಣೀರು ಹಾಕ್ಬಿಟ್ಟು ಯಡಿಯೂರಪ್ಪನವ್ರು ಹೋದ್ರಲ್ಲ, ಅವತ್ತು ನೆನಪಾಗ್ಲಿಲ್ವ ಅವ್ರಿಗೆ? ನೋಡಿ, ನಮ್ಮ ಪಕ್ಷದಲ್ಲಿ ಯಡಿಯೂರಪ್ಪನವರು ಮಹಾನಾಯಕ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಪಕ್ಷ ಕಟ್ಟಿರೋರು ಅವರು, ಕರ್ನಾಟಕದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿರೋರು. ರೀಸೆಂಟ್ ಟೈಮಲ್ಲಿ ಅಂತೂ ನೀವಾಗಲೇ ಒಳ್ಳೆ ಪ್ರಶ್ನೆ ಎತ್ತಿದ್ರಿ. 75 ಇಯರ್ಸ್ ದಾಟಿದ್ರೂ ಸಹ, ಅದು ನಮ್ಮ ಪಕ್ಷದ ಇಂಟರ್ನಲ್ ರೂಲ್ ಇದ್ರೂ ಸಹ, ಅವರ ಒಂದು ಲೀಡರ್ಶಿಪ್ ಸ್ಕಿಲ್ ಆಗ್ಬೋದು, ಅವರ ಒಂದು ಆಡಳಿತ ಎಫರ್ಟ್ ನೋಡ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಿದ್ದು. ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವ್ರ ತರ ಅಥವಾ ಇವ್ರ ತರ JDSನವ್ರ ತರ ಅವ್ರು 85 ವರ್ಷ 90 ವರ್ಷ ಅದನ್ನ ಚೇರ್ನಲ್ಲೇ ಕುತ್ಕೊಂಡ್ಬಿಟ್ಟು ನನ್ಗೆ ಅಧಿಕಾರ ಬೇಕು, ಕೊನೆವರೆಗೂ ನಾನು ಅಧಿಕಾರ ಅಂಬೋಸ್ಕೊಂಡಿರ್ತೀನಿ ಅನ್ನೋ ಪಕ್ಷ ಅಲ್ಲ ನಮ್ದು ಕೇಡರ್ ಬೇಸ್ಡ್ ಪಾರ್ಟಿ. ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತವಾಗಿ ನಾವು ಮಾತ್ರ ಇರ್ತೀವಿ, ನಮ್ಮಲ್ಲೇ ಇರ್ತೀವಿ, ಎಷ್ಟೇ ವಯಸ್ಸಾದ್ರೂ ಇರ್ತೀವಿ ಅನ್ನೋ ಪಕ್ಷ ನಮ್ದು ಅಲ್ಲವೇ ಅಲ್ಲ. ಗೊತ್ತಾಯ್ತಲ್ಲ? ಯಡಿಯೂರಪ್ಪನವರು ಕರ್ನಾಟಕ ಕಂಡ ಈಸ್ ಎ ವೆರಿ ಬಿಗ್ ಲೀಡರ್, ಆಯ್ತಲ್ಲ? ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆಯ್ತು, ಅವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಮಾಡ್ಕೊಂಡು ಹೋಗಿರೋ, ಆಬ್ವಿಯಸ್ಲಿ ಅವ್ರ ಪಕ್ಷದಲ್ಲಿ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಅವರೆಲ್ಲರೂ ನಮ್ಮ ನಾಯಕರು. ಅವ್ರ ನಾವು ಎಲೆಕ್ಷನ್ಗೆ ಹೋಗೋಲ್ಲ. ಇದರಿಂದ ಚುನಾವಣೆ ಇಲ್ವಾ? ಈ ನಿಜಲಿಂಗಪ್ಪ ಅವರ ನೆನಪು, ಮತ್ತೆ ಇವರು ವೀರೇಂದ್ರ ಪಾಟೀಲ್ ಅವ್ರ ನೆನಪು, ಇವತ್ತು ಖರ್ಗೆ ಅವ್ರ ಉಲ್ಲೇಖ, ಇದರಿಂದ ರಾಜಕಾರಣ ಇಲ್ಲ ಅಲ್ಲ? ಅದ್ ನಡೆದಿದ್ ನಿಜ ತಾನೆ, ಜನಕ್ಕೆ ಹೇಳ್ಬೇಕಲ್ಲ ನಾವು. ತಪ್ಪೇನದ್ರಲ್ಲಿ? ಟೈಮಿಂಗ್ ತಪ್ಪೇನ? ಖರ್ಗೆ ಅವರು ರೀಸೆಂಟ್ ಆಗ್ತಾನೆ ಆಗಿದ್ದು ಇನ್ಸಿಡೆಂಟ್. ಇವ್ರು ಹೇಳ್ತಾರ, ವಕ್ತಾರ ಹೇಳ್ತಾರದು ಕರೆಕ್ಟ್ ಇದೆ. ಒಂದು ಯಡಿಯೂರಪ್ಪನವ್ರಿಗೆ 80 ವರ್ಷ ಆಗಿ ಕೂಡಿಸಿದೆ, ಒಂದು ನಮ್ ತರ ಕಾಂಗ್ರೆಸ್ ಅವ್ರ ತರ ಕುಟುಂಬ. ನಾನು ಹಂಗೆ ಹೇಳಿಲ್ಲ, ನೀವು ಟ್ವಿಸ್ಟ್ ಮಾಡಬೇಡಿ. ಒಂದ್ ನಿಮಿಷ ಪ್ಲೀಸ್, ಇಷ್ಟ ಬಂದಂಗೆ ಟ್ವಿಸ್ಟ್ ಮಾಡಬಾರ್ದು. ಕುಟುಂಬ ರಾಜಕಾರಣನೂ ಕೂಡ ನಮ್ಮ ಪಾರ್ಟಿಲಿ ಇಲ್ಲ ಅಂದ್ರೆ ಅದರ ಅರ್ಥ ಯಡಿಯೂರಪ್ಪನವ್ರ ಕುಟುಂಬನೂ ಮುಂದೆ ಬಿಜೆಪಿಲಿ ಇರಲ್ಲ ಅಂತ ಅರ್ಥ. ಓಕೆ, ಆದ್ರೆ ಅವ್ರ ಸಂದೇಶ ಅವರೇ ಕೊಟ್ಟಿರೋದು. ದೇಶದಲ್ಲಿ ವ್ಯವಸ್ಥಿತವಾಗಿ ಲೀಡ್ಗಳನ್ನ ಮುಗಿಸೋದನ್ನ ಯಾರು ವೃತ್ತಿಪರವಾಗಿ ಕರಗತ ಮಾಡ್ಕೊಂಡಿದ್ರೆ ಮೋದಿರವರು. ಇವತ್ತು ಸಹ ನಾಟ್ ಇವನ್ ಸಿಂಗಲ್ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದು ಧೈರ್ಯ ಇಲ್ಲ. ನಾಯಿ ಮರಿಗಳ ತರ ಹಿಂಗೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅದು ಈ ದೇಶದ ಪರಿಸ್ಥಿತಿ. ಅಲ್ಲ, ಸೋನಿಯಾ ಗಾಂಧಿ ಮುಂದೆ ನಿಮ್ಮವ್ರು ಯಾವ ತರ ನಾಯಿ ಮರಿ ತರ ನಿಂತ್ಕೊಂಡಿರ್ತಾರೆ ಅನ್ನೋದನ್ನು ಹೇಳಿ ಸರ್. ಯಾವಾಗ ಒಂದ್ಸತಿ ನಾಯಿ ಮರಿ ಅಂದ್ಬಿಟ್ರು ಎಲ್ರು ನಾಯಿ ಮರಿ ಎಲ್ಲ ಶುರು ಮಾಡಿದ್ರೆ ಮಾಡಬಾರ್ದಪ್ಪ. ಅಲ್ಲ, ನಿಮ್ಮಲ್ಲಿ ಇರುವಂತ ಈ ಪ್ರಾಣಿ ಪ್ರಿಯತೆನ ನಾನು ಒಪ್ತೀನಿ, ಆದ್ರೆ ಒಬ್ಬ ಮನುಷ್ಯರನ್ನ ಪ್ರಾಣಿಗಳು ಹೋಲ್ಸೋದು ಬೇಡಿ. ಅಟ್ಲೀಸ್ಟ್ ಇಲ್ಲಿ ಆ ಘನತೆ ಗೌರವ ಕಾಪಾಡೋಣ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇಲ್ಲಿ ನನ್ನ ಜೊತೆ ಶಂಭುಲಿಂಗನ್ ಗೌಡ್ರು ಇದ್ದಾರೆ, ರಾಜ್ಯಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಸರ್, ಸರ್ಕಾರಿ ನೌಕರರ ಪರವಾಗಿ ನೀವು ಇಲ್ಲಿ ಕೂತಿದ್ದೀರಿ, ಕೆಲವೇ ನಿಮಿಷಗಳು ನನ್ನ ಹತ್ರ ಇರೋದು. ಸರ್, ನಾನು ನೇರ ಕೇಳ್ತೀನಿ, 40% ವೇತನವನ್ನು ಹೆಚ್ಚಳ ಮಾಡು ಅಂದ್ರೆ ಸರ್, ಅದು ಯಾವುದೇ ಸೆಕ್ಟರ್ ಅಲ್ಲಾದ್ರೂ ಅದು ಒಂದು ರೀತಿಯಲ್ಲಿ ಅನ್ರಿಯಲಿಸ್ಟಿಕ್, ನೈಜತೆಗೆ ದೂರವಾದಂತ ಒಂದು ನಿರೀಕ್ಷೆ ಅಂತ ನಾವು ಭಾವಿಸಬಹುದು. 40% ಜಾಸ್ತಿ ಮಾಡಿದ್ರೆ ಸರ್ಕಾರದ ಬೊಕ್ಸದ ಮೇಲೆ ಎನಿವೇರ್ ಬಿಟ್ವೀನ್ 10,000 to 12,000 crore ಎಕ್ಸ್ಟ್ರಾ ಬಿಲ್ ಬರುತ್ತೆ. ಸರ್, 40% ಜಾಸ್ತಿ ಕೇಳ್ತಿದ್ದೀರಿ, ಇದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಕೇಳ್ತಿದ್ದೀರಿ. ನಮಸ್ಕಾರ ಎಲ್ಲರಿಗೂ. ಈಗ ನೀವು ಕೇಳಿದ ಹಾಗೆ ಈ ರಾಜ್ಯದಲ್ಲಿ 5,40,000 ಸರ್ಕಾರಿ ನೌಕರರು, BBMP ಮತ್ತು ಉಳಿದೆಲ್ಲ ಸೇರಿದ್ರೆ ಒಂದು 10 ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು 30% ಕೊಟ್ಟಿದ್ದರು. ಆವಾಗ 10,508 ಕೋಟಿ ರೂಪಾಯಿ ಆಗಿತ್ತು. ಈಗ ನಾವು 40% ಕೇಳ್ತೀವಿ. ಯಾಕಂದ್ರೆ 3 ಲಕ್ಷ ಬಜೆಟನ್ನು ಮಂಡನೆ ಮಾಡುತ್ತೆ ನಮ್ಮ ಸರ್ಕಾರ. ಆ 3 ಲಕ್ಷ ಬಜೆಟ್ ಮಂಡನೆ ಮಾಡುವಂಥ ಕಾಲದಲ್ಲಿ ಅದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡೋಂಥವ್ರೆ ನಮ್ಮ ಸರ್ಕಾರಿ ನೌಕರರು. ಕೆಳಮಟ್ಟದಿಂದ ಹಿಡಿದು ಇವತ್ತು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಿರ್ಬೋದು, ಯಾವುದೇ ಇರ್ಬೋದು, ಇಷ್ಟೆಲ್ಲ ದುಡಿಯುವಂಥ ವರ್ಗ ಇದೆ ರಾಜ್ಯದವ್ರು. ನಾವು ನೀವೇನು ಹೇಳ್ತಿದ್ದೀರಿ? ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಸರ್ಕಾರದ ಬಾಕ್ಸ್ದಲ್ಲಿ ದುಡ್ಡಿದೆ, ನಮ್ಗೆ ಯಾಕೆ ಕೊಡ್ತಿಲ್ಲ? ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕೊಟ್ಟಿದ್ದಾರೆ. ಸುಮಾರು ರಾಜ್ಯದಲ್ಲಿ ಅತಿ ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ. ಅದಕ್ಕೆ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಸರ್, ಅದು ಸರಿ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ಕೇರಳ ಮತ್ತು ತೆಲಂಗಾಣನು ಲಿಸ್ಟಲ್ಲಿದೆ. ನಾನು ಭಾಳ ಓದಕ್ಕಾಗಲಿಲ್ಲ ಇವತ್ತು ಇದ್ರ ಬಗ್ಗೆ, ಬಟ್ ನನಗೆ ಗೊತ್ತಿದೆ ಅತಿ ಕಡಿಮೆ ವೇತನ ಯಾವ ರಾಜ್ಯದಲ್ಲಿದೆ ಅಂತ. ಇನ್ನೊಂದು ದಿವಸ ಅದನ್ನ ವಿತ್ ಪ್ರೂಫ್ ಬಂದು ಮಾತನಾಡ್ತೀನಿ. ಶಂಭುಲಿಂಗನ್ ಕೊಟ್ಟರೆ ಪ್ರಶ್ನೆ ಇರೋದಿಷ್ಟೇ, ನಿಮ್ಮ ಸೇವೆಗಳ ಮೇಲೆ ರಾಜ್ಯದ ಸಾರ್ವಜನಿಕರು ಅವಲಂಬಿತರಿದ್ದಾರೆ. ನೀವು ಒಂದು ದಿವಸ ಕೆಲಸ ನಿಲ್ಲಿಸಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ, ಸರ್ಕಾರ ವಹಿವಾಟು ಒಂದು ಕಡೆ, ಎಷ್ಟೋ ಜನ ಬಡವರು ಊರು ಬಿಟ್ಟು ತಹಸೀಲ್ದಾರ್ ಆಫೀಸಿಗೆ, ಇನ್ನೊಂದು ಕಚೇರಿಗೆ, ಕಂದಾಯ ಕಚೇರಿಗೆ ಅಲ್ಲಿ ಇಲ್ಲಿ ಬರ್ತಾನೆ ಇರ್ತಾರೆ.
ಅವ್ರದ್ದೆಲ್ಲ ಕತೆಗಳು ಹೇಳಿ. ಅಲ್ಲಿ ನಾವೀಗ 9 ತಿಂಗಳ 1 ವರ್ಷದಿಂದನೂ ಕೂಡ ನಾವು ಸರ್ಕಾರದ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ, ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೇಳ್ತಾ ಇದ್ದೀವಿ. ಕೇವಲ 1 ವಾರದಿಂದ ಅಲ್ಲ, ನಾವು ಇದನ್ನ ನಮ್ಮನ್ನ ಈ ರೀತಿ ನಾಳೆಗೆ ಬೀದಿಗೆ ಬಿಡ್ತಕ್ಕಂಥದ್ದು ಸರ್ಕಾರನ ಮಾಡ್ತಾ ಇದೆ ಅಂತ ನಂದು ಭಾವನೆ. ಈಗ ಸಾರ್ವಜನಿಕರ ಪರವಾಗೂ ನಾನು ಈ ತರ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ ಶಂಭುಲಿಂಗೇಗೌಡ್ರೆ, ನೀವು ಸರ್ಕಾರನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಿ ಅಂತಾರೆ, ಅವ್ರಿಗೆ ಏನ್ ಹೇಳ್ತೀವಿ? ಬ್ಲಾಕ್ ಮೇಲ್ ಅಲ್ಲ ಇದು. ನಾವು ಬ್ಲಾಕ್ ಮೇಲ್ ಮಾಡೋದಾದ್ರೆ ನಾವು ಈಗ ಬಜೆಟ್ನಲ್ಲಿ ಮೊನ್ನೆ 17ನೇ ತಾರೀಕಿಗೆ ಬಜೆಟ್ ಮಾಡಿದಾರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅದರಲ್ಲಿ ನಮ್ಗೇನಾದ್ರೂ ಸ್ವಲ್ಪ 7ನೇ ವೇತನ ಆಯೋಗಕ್ಕೆ ಸ್ವಲ್ಪ ಹಣವನ್ನು ಕಾಯ್ದಿರಿಸಿ ಮುಂದೆ ವರದಿಯನ್ನು ತರಿಸ್ಕೊಂಡು ನಾವು ಅದನ್ನ ಸರಿ ಮಾಡ್ತೀವಿ. ನನಗೊಂದು ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳನ್ನ ಒಂದು ಸಂದರ್ಶನದಲ್ಲಿ ಅವ್ರ ಜೊತೆ ನಾನು ಭಾಗವಹಿಸಿದೆ. ಅವತ್ತು ನಾನು ಕೇಳಿದೆ ಅವ್ರಿಗೆ, ಸರ್ ನಿಮ್ಮ ಪಕ್ಷದಲ್ಲೇ ಕೆಲವು ನಾಯಕರಿಗೆ ಬೇಸರ ಇದೆ, ನೀವು 7ನೇ ವೇತನ ಆಯೋಗದ್ದು ಘೋಷಣೆ ಮಾಡಲಿಲ್ಲ ಅಂತ. ಅವ್ರು ಅವತ್ತು ನನಗೆ ಹೇಳಿದ್ರು, ನಾನು 6,000 ಕೋಟಿ ಸೆಪ್ರೇಟ್ ಇಟ್ಟಿದ್ದೀನಿ, ಅದು ನಾವು ಘೋಷಣೆ ಮಾಡಲೇಬೇಕು ಅಂತಿಲ್ಲ, ಅದು ಅಪೆಂಡಿಕ್ಸ್ ಅಲ್ಲಿ ಇದೆ. ಬಜೆಟ್ ಪುಸ್ತಕದ ನೀವು ಅಪೆಂಡಿಕ್ಸ್ ತೆಗೆದು ಓದಿ, ಅದರಲ್ಲಿ 6,000 ಕೋಟಿ ನಾನು ಇಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಇವತ್ತಿಗೆ ಮಧ್ಯಂತರ ವರದಿ ಅಂತ ಏನು ಹೇಳ್ತಿದ್ದಾರೆ, ಆ ಮಧ್ಯಂತರ ವರದಿಗೆ 6,000 ಕೋಟಿ ಹೊಂದಿಸ್ಬೋದಲ್ಲ ಅಂತ ಕೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಶೂರ್. ಅಲ್ಲ, ಈಗ ಆ ಮಧ್ಯಂತರ ವರದಿಯಲ್ಲಿ ಈಗ 6,000 ಕೋಟಿ ಎಷ್ಟಾಗುತ್ತೆ? 10% ಆಗುತ್ತೆ. ಈಗ ನಾವು ಕೇಳೋದೇನ್ರಿ, 40% ಕೇಳಿದ್ರು ಸುಮಾರು 13,000-14,000 ಕೋಟಿ ಆಗ್ಬೋದು. ಕೊಡ್ಲಿ, ಏನಾಯ್ತು? ದುಡಿಯುವಂತ ವರ್ಗ ಚೆನ್ನಾಗಿರ್ಬೇಕಲ್ಲ. ದುಡಿಯುವಂತ ವರ್ಗ ಈ ರಾಜ್ಯದಲ್ಲಿ ಎಲ್ಲದಕ್ಕೂ ಕೆಳಮಟ್ಟದಿಂದ ದುಡಿಯುವಂಥ ವರ್ಗ. ಈ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಇರಲಿಲ್ಲ ಅಂದ್ರೂ ಹೋಗಿ ಕೆಲಸವನ್ನು ಮಾಡ್ತಾರೆ, ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ, ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಶಂಭುಲಿಂಗೇಗೌಡ್ರೆ, ಕಡೆಯದಾಗಿ 30 ಸೆಕೆಂಡ್ಸ್ ಸರ್ಕಾರಕ್ಕೆ ನ್ಯೂಸ್ 18 ವೇದಿಕೆ ಮೂಲಕ ನೀವೇನು ಕೇಳಕ್ಕೆ ಬಯಸ್ತೀರಿ? ಈಗಾಗಲೇ 1 ಹಂತದ 2 ಹಂತದ ಮಾತುಕತೆಗಳಾಗಿದ್ದಾವೆ. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಹಣಕಾಸಿನ INS ಪ್ರಸಾದ್ ಅವರು, ಮಂಜುನಾಥ್ ಸರ್ ಅವರು ಮತ್ತು ಜಾಫರ್ ಸರ್ ಅವರು, ಕೌಲ್ ಮೇಡಮ್ ಅವರು ಎಲ್ಲ ಇದ್ದರು, ಮಾತುಕತೆ ಕರೆದ್ರು. ಮತ್ತು ಮಾತುಕತೆ ಅವತ್ತು ಸಮರ್ಪಣೆ ಆಗಿಲ್ಲ. ರಾತ್ರಿ 9 ಗಂಟೆಗೆ ಮುಖ್ಯಮಂತ್ರಿಗಳು ಕೃಷ್ಣಾದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಬಹುಶಃ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರನ್ನೂ ನೋಡಬೇಕಾದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರನ್ನು ಕೂಡ ನೋಡಲಿ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಸಫಲ ಆದರೆ ನಾವು ನಾಳೆ ಮುಸ್ಕರಕ್ಕೆ ಹೋಗೋದಿಲ್ಲ. ಬಹುಶಃ ಮುಸ್ಕರಕ್ಕೆ ಅಕಸ್ಮಾತ್ ಅದು ಸಫಲ ಆಗದೆ ಹೋದರೆ ಆಸ್ ಇಟ್ ಈಸ್ 1/3/2023 ನಾವು ಅನಿರ್ದಿಷ್ಟ ಕಾಲದವರೆಗೆ ಮುಸ್ಕರಕ್ಕೆ ಹೋಗೋದಂತೂ ನಿಜ. ರೈಟ್. ಶಂಭುಲಿಂಗೇಗೌಡ್ರೆ, ಧನ್ಯವಾದ. ನನ್ನೆಲ್ಲ ಅತಿಥಿಗಳಿಗೆ ರಮೇಶ್ ಬಾಬು ಅವರೇ, ಮೋಹನ್ ವಿಶ್ವ ಅವರೇ, ಗಂಗಾಧರ್ ಮೂರ್ತಿ ಅವರೇ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ